ಏನು ಮನೆ ಹೆಂಗಸ್ರುಗಳು ಕೆಲಸ ಮಾಡೋದು ಬಿಟ್ಬಿಟ್ಟು ಮೀಟಿಂಗ್ ಮಾಡ್ತಾ ಕುಂತ್ಕೊಂಡಿದ್ದೀರಿ? ಸೋರ್ ಮೇಲೆ ಸೋರ್ ಬಿದ್ರೆ ನಿಮ್ಗೇನು? ನಿಮ್ ಮಾತೆ ಜಾಸ್ತಿ ಅಲ್ಲೂರ. ಎಲ್ಲ ಕೆಲಸ ಆಗಿದೆ ತಾತ. ಏನಾಗಿರೋದು ನಿನ್ ತಲೆ? ಇವಳು ಯಾರೋ ಸುಪ್ನಾತಿ ನಿನ್ ಜೊತೆ ಸೇರ್ಕೊಂಡವಳೆ ಅಂತ ಎಚ್ಕೋಬೇಡ, ಸಂದಾಗಿರಕ್ಕಿಲ್ಲ. ನೋಡು ದಿವ್ಯಾ, ಈ ಮುದ್ಕಂಗ್ ಹೇಳು, ನಾನಿಲ್ಲಿ ಇವನನ್ನ ನೋಡಕ್ ಬಂದಿಲ್ಲ, ನನ್ ಮಗ ಸೊಸೆ ನೋಡಕ್ ಬಂದಿರೋದು ಅಂತ. ನನ್ ವಿಷಯಕ್ಕೆ ಏನಾದ್ರು ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಆಮೇಲೆ ಓಯ್, ಈ ಯಂಸ್ನ ಒಟ್ಟಿಗೆ ಸೇರ್ಸ್ಕೊಂಡ್ರದೆ ಹೆಚ್ಚು. ನಾಲ್ಗೆ ಉದ್ದ ಮಾಡಿದ್ರೆ ಕತ್ತರಿಸ್ಬೇಕಾಯ್ತದೆ ಅಂತ ಹೇಳೋಮೆ. ಅಲ್ಲಿ ತನಕ ನಾನೇನ್ ಕಡ್ಲೆಪುರಿ ತಿಂತಾ ಇರೋದಿಲ್ಲ. ನಾನು ಇನ್ನೊಂದ್ ಮುಖನ ಈ ಮುದ್ಕ ಇನ್ನೂ ನೋಡಿಲ್ಲ. ಅದೇನ 6 ಎತ್ತೊಳಗೆ 3 ಎತ್ತೊಳು ಏನೋ 7 ಬದ್ಲಂತೆ, ಹಂಗಾಯ್ತು ಇವಳು ಕತೆ. ಏ ಮುದ್ದಬೆ, ಇವಳ ಜೊತೆ ಸೇರ್ಕೊಂಡು ನೀನು ಹಾಳಾದ್ಯೋ, ಮುಗೀತು ನಿನ್ ಕತೆ ಅಷ್ಟೇ. ಹುಷಾರು. ಓಹೋ, ಬೀಗ್ರನ್ನ ಮನೆ ಕರೆಸ್ಬಿಟ್ಟೆ ಅಂತ ನನ್ನನ್ನು ಹೊಗಳ್ತಾ ಇದ್ದೀರಾ? ಸತ್ಯನ ಬಗ್ಗೆ 4 ಒಳ್ಳೆ ಮಾತಾಡ್ಬಿಟ್ರೆ ಸಾಕು, ನನ್ನನ್ನು ಹೊಗಳಕ್ಕೆ ಶುರು ಮಾಡ್ಬಿಡ್ತೀರಾ. ಇಲ್ಲ ಅಂದರೆ ನಾನು ಹೆಂಡ್ತೀನೋ ಅನ್ನೋದನ್ನು ಮರೆತುಬಿಟ್ಟು ಅವಳ ಪರ ವಹಿಸ್ಕೊಂಡು ಮಾತಾಡ್ತೀರಾ. ಅಲ್ವೇ ಸೀತಾ, ಒಳ್ಳೇದು ಮಾಡಿದೆ ಅಂತ ಹೇಳಿ ಹೊಗಳೋದು ತಪ್ಪೇನೆ? ಸೀತಾ, ಸತ್ಯ ವಿಷಯದಲ್ಲಿ ನೀನು ಕಟುವಾಗಿ ನಡ್ಕೊಂಡಾಗಲೆಲ್ಲ ನಾನು ನಿನ್ನನ್ನು ಖಂಡಿಸಿದ್ದೀನಿ. ಆದರೆ ಇವತ್ತು ನೀನು ಮಾಡಿದ ಕೆಲಸ ಇದೆಯಲ್ಲ, ಅದಕ್ಕೆ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಅತ್ತೆಯಾಗಿ ನಿನ್ನ ಸ್ಥಾನಕ್ಕೆ ಸಿಗೋ ಗೌರವ ಕಣೆ ಸೀತಾ. ಸೊಸೆ ಥರ ಇದ್ದರೆ ನಾನು ಹಾಗೆ ಇರ್ತೀನಿ. ಆದರೆ ಈ ಕೋಟೆ ಮನೆ ಸೊಸೆ ಆಗೋದಕ್ಕೆ ಅವಳಿಗೆ ಯಾವ ಅರ್ಹತೆನೂ ಇಲ್ಲ. ನೋಡು, ಮತ್ತೆ ಶುರು ಮಾಡ್ಕೊಂಡ್ಬಿಡ್ಬೇಡ. ನಂಗಂತೂ ಇವತ್ತು ನನಗೆ ಸಂಪೂರ್ಣ ತೃಪ್ತಿಯಾಗಿದೆ ಕಣೆ. ನೀನು ಬೀಗನ ಕರೆಸಿದ್ದು, ಸತ್ತಿನ ಕೈಲಿ ಅಡುಗೆ ಮಾಡಿಸಿದ್ದು, ಅವಳ ಕೈಲೇ ಊಟ ಬಡಿಸಿದ್ದು ನನಗಂತೂ ಸಂಪೂರ್ಣವಾಗಿ ತೃಪ್ತಿಯಾಗಿದೆ ಕಣೆ. ಈ ಮೂಲಕವಾದರೂ ಸತ್ತಿನಿಗೆ ಅಡುಗೆ ಮನೆಗೆ ಎಂಟ್ರಿ ಸಿಕ್ತಲ್ಲ. ಸತ್ತಿನ ನಮ್ಮ ಮನೆಯವರಲ್ಲಿ ಒಬ್ಬಳು ಅಂತ ನೀನು ತಿಳ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಅದೇನು ಸಾಧ್ಯ ಇಲ್ಲ ಬಿಡಿ. ಅಷ್ಟಕ್ಕೂ ನಾನು ಇದನ್ನೆಲ್ಲ ಮಾಡಿದ್ದು ಸತ್ಯ ಮೇಲಿನ ಪ್ರೀತಿಗೆ ಅಂತ ಅನ್ಕೋಬೇಡಿ. ಅವಳು ಮೊದಲೂ ನನಗಿಷ್ಟ ಇರಲಿಲ್ಲ, ಈಗೂ ಇಷ್ಟ ಇಲ್ಲ. ಸೀತಾ, ಯಾಕೆ ಇಷ್ಟೊಂದು ಕಠೋರವಾಗಿ ಮಾತಾಡ್ತಾ ಇದೀಯಾ? ನೀನು ಏನು ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ ನಿನಗೆ? ಪಾಪ ಕಣೆ ಹೆಣ್ಣು ಮಗು, ಅವಳಿಗೂ ಭಾವನೆಗಳು ಅನ್ನೋದಿರಲ್ವಾ? ಬೇರೆ ಮನೆಯಿಂದ ಬಂದಿರೋ ಹುಡುಗಿ ಇದು ನನ್ನ ಮನೆ ಅಂತಲೇ ತಿಳ್ಕೊತಾಳೆ ಕಣೆ. ಪಾಪ ಅವಳ ಬಗ್ಗೆನೂ ಸ್ವಲ್ಪ ಕರುಣೆ ಇರಲಿ ಕಣೆ. ಕರುಣೆ ನನಗೆಲ್ಲರ ಮೇಲೂ ಇದೆ ರೀ. ನಮ್ಮ ಮನೆ ಕೆಲಸ ಮಾಡೋ ಕೆಲಸದವ್ರಿಗೂ ಭಾವನೆಗಳಿರುತ್ತೆ. ಅವ್ರ ಕಷ್ಟ ಸುಖಕ್ಕೆ ನಾನು ಆಗಲ್ವಾ? ಹಾಗಿದ್ಮೇಲೆ ಸತ್ಯನ ಹೇಗೆ ಬಿಟ್ಕೊಡ್ತೀನಿ ಹೇಳಿ? ನೋಡು ಸೀತಾ, ಸತ್ಯನ ಮನೆ ಕೆಲಸದೊಳಗೆ ಹೋಲಿಸ್ಬೇಡ. ಅವಳು ನಮ್ಮ ಮನೆ ಸೊಸೆ ಕಣೆ, ನಮ್ಮ ಮಗ ಕಾರ್ತಿಕನ ಹೆಂಡತಿ. ಅವಳಿಗೆ ನೀನು ಬರೀ ಅತ್ತೆ ಅಲ್ಲ ಕಣೆ, ದಾರಿದೀಪವಾಗಬೇಕು. ಅದು ಮಾತ್ರ ಸಾಧ್ಯ ಇಲ್ಲ ರೀ. ಆದರೆ ಅವಳು ಈ ಮನೇಲಿ ಇರೋವರೆಗೂ ಅವಳಿಗೆ ಸಿಗಬೇಕಾಗಿರೋ ಗೌರವ ಸಿಕ್ಕೇ ಸಿಗತ್ತೆ. ಅದು ಮನುಷ್ಯತ್ವ. ಅದಕ್ಕೆ ತಾನೇ ಇವತ್ತು ಅವ್ರ ಮನೆಯವ್ರನ್ನೆಲ್ಲ ನಮ್ಮ ಮನೆ ಕರೆಸಿದ್ದು. ಏನೇ ಮಾತಾಡ್ತಾ ಇದೀಯ ಸೀತಾ? ಅವಳು ಇಲ್ಲೂ ಇರೋವರೆಗೂ ಅಂದರೆ ಏನು ಅರ್ಥ? ಅವಳು ಇಲ್ಲೇ ತಾನೇ ಇರಬೇಕಾಗಿರೋದು. ಲೋ ಬಾಮೈದ, ಅಲ್ಲೆಲ್ಲ ಕಣೋ, ಲೆಫ್ಟ್ ಗಿಡೋ, ಬದಿಗಿಡೋ. ನಾನು ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು? ಜಾತ್ರೆ ಮಾಡ್ತಾ ಇದೆಯಲ್ಲೋ. ಅಯ್ಯೋ, ಸ್ವಲ್ಪನಾದ್ರೂ ಎಲಿಗೆನ್ಸ್ ಬೇಡವಾ? ರೆಫರೆನ್ಸ್ಗೆ ಅಂತ ನಿಂಗೆ ವಿಡಿಯೋ ಕಳಿಸಿದ್ದೆ, ಅದನ್ನ ನೋಡ್ಕೊಂಡು ನೆಟ್ಟಿಗೆ ಮಾಡಕ್ಕೆ ಏನೋ ರೋಗ ನಿಂಗೆ? ಓ ಹೌದಾ, ಇದೇ ಮಾತಾ? ಲೋ ಬಾಮೈದ, ನಾನು ಬಂದ್ರೆ ಸತ್ಯನಿಗೆ ಡೌಟ್ ಬರುತ್ತೆ ಅಂತ ತಾನೇ ನಿನ್ಗೆ ಹೇಳಿದ್ದು. ಫ್ರೆಂಡಿಗೆ ಇಷ್ಟು ಮಾಡೋಕ್ಕಾಗಲ್ವಾ? ಇವಾಗಲೇ ಹೇಳ್ತಾ ಇದೀನಿ ನೋಡು, ಅರೇಂಜ್ಮೆಂಟ್ಸ್ ಎಲ್ಲ ನೆಟ್ಟಗಾಗಬೇಕು.
ಅಯ್ಯೋ ಈ ಗೇಮ್ ಲೋಡೇ ಆಗ್ತಾ ಇಲ್ವಲ್ಲ. ಲೋಡ್ ಆಯ್ತು. ಕತ್ತೆ ಕೊಬ್ಬು ಜಾಸ್ತಿ ಆಗಿದೆ. ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗೇ ಇದ್ದಾನೆ. ಆದ್ರೂ ಇವನಿಗೆ ಇವತ್ತು ನನ್ನ ಬರ್ತ್ಡೇ ಅಂತ ಗೊತ್ತಾಗ್ಲಿಲ್ವಾ? 3 ಹೊತ್ತು ಫೋನಲ್ಲೇ ಬಿದ್ದಿರ್ತಾನೆ. ಅದ್ರ ಬದಲು ಬರ್ತ್ಡೇ ವಿಶ್ ಮಾಡೋದಕ್ಕಾಗಲ್ವಾ? ಕೊಬ್ಬು ಕೊಬ್ಬು. ಹಂಗೆ 2 ಪಂಚ್ ಕೊಟ್ಟು ವಿಶ್ ಮಾಡಿಸ್ಕೊಳ್ಳ. ಬೇಡ ಬೇಡ, ಇವನನ್ನು ಹಿಂಗೆ ಬಿಟ್ರೆ ನನಗೆ ವಿಶ್ ಮಾಡದೆ ಹೋದ್ರೆ ಮಾಡದೆ ಇದ್ರೆ ಬೇಡ, ನನ್ಗೇನು. ಇವನ್ ವಿಶ್ ಮಾಡದೆ ಇದ್ರೆ ನನ್ ಬರ್ತ್ಡೇನೇ ನಡೆಯಲ್ವಾ? ಹೋಗಯ್ಯ, ಯಾವಳಿಗೆ ಬೇಕು ನಿನ್ ವಿಶ್? ಇಲ್ಲ, ಅಮೂಲ್ ಬೇಬಿ ವಿಶ್ ಮಾಡಬೇಕು. ವಿಶ್ ಮಾಡು ಅಮೂಲ್ ಬೇಬಿ. ಕೂಬೆ ಕತ್ತೆ, ನಿನಗೆ ನನ್ನ ಮನಸ್ಸೇ ಅರ್ಥ ಆಗಲ್ವಾ? ಇರು, ಮಾಡ್ತೀನಿ. ಏನಿವತ್ತು ಇವಳು ಗಲಾಟೆನೆ ಮಾಡ್ತಿಲ್ಲ. ನಾನು ಇವಳು ವಿಶ್ ಮಾಡಿಲ್ಲ ಅಂತ ರಂಪಾರಾಮಾಯಣ ಮಾಡ್ತಾಳೆ ಅನ್ಕೊಂಡಿದ್ದೆ. ಅದಕ್ಕೆ ಇವಳಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಆದ್ರೆ ಇವಳೇ ರೂಮಿಗೆ ಬಂದ್ರು, ಸುಮ್ಮನೆ ಇದ್ದಾಳಲ್ಲ. ಏನ್ ಇವಳು ಪ್ಲಾನು? ಈ ಯಮ್ಮ ಯಾಕೆ ಹಿಂಗ್ ಕೂತ್ಕೊಂಡಿದೆ? ಓ, ಆ ಮುತ್ಕ ಬೈದಿದ್ನ ಮನ್ಸಿಗೆ ಹಚ್ಕೊಂಡು ಕೂತಿದೆ ಅನ್ಸುತ್ತೆ. ಆ ಮುತ್ಕನ್ ಮಾತ್ ಕೇಳಿ ಬೇಜಾರ್ ಮಾಡ್ಕೊಳ್ಳೋ ಹಾಗಿದ್ರೆ ನಾನು ಇಷ್ಟೊತ್ತಿಗೆ ಬೇಜಾರ್ ಮಾಡ್ಕೊಂಡು ನೇಣ್ ಹಾಕೋಬೇಕಿತ್ತು. ಮದ್ವೆ ಆಗಿ ಇಷ್ಟು ವರ್ಷ ಆಗಿದೆ, ಆದ್ರೂ ಈ ಯಮ್ಮನ್ ಬುದ್ಧಿನೇ ಇಲ್ಲ. ಅತ್ತೆ, ಯಾಕೆ ಇಲ್ಲಿ ಕೂತಿದ್ದೀರಾ? ಏನಿಲ್ಲ ಬಿಡು ದಿವ್ಯಾ, ಯಾಕಾದ್ರೂ ಇಲ್ಲಿಗೆ ಬಂದು ಅನ್ನಿಸ್ಬಿಟ್ಟಿದೆ. ಅತ್ತೆ, ಅವಾಗ್ಲೇ ತಾತ ಹೇಳಿದ್ನ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ? ಅವ್ರು ಹೇಗೆ ಅಂತ ನಿಮ್ಗೂ ಗೊತ್ತು, ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತಾ? ನನ್ಗೆ ಯಾಕೆ ಕರ್ಮ ಬೇಕು ಅನ್ನಿಸ್ಬಿಟ್ಟಿದೆ ದಿವ್ಯಾ. ಅದಕ್ಕೆ ಇಲ್ಲಿಂದ ಹೊರಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅತ್ತೆ, ನೀವು ಬಂದಿರೋದು ನನಗೋಸ್ಕರ, ನಿಮ್ಮ ಮಗನಿಗೋಸ್ಕರ. ನೀವು ನೋಡಿದ್ರೆ ತಾತ ಏನೋ ಬೈದ್ರು ಅಂತ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಮ್ಮನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತೀರಾ? ಇದು ನ್ಯಾಯನಾ? ಮತ್ತೆ ಇನ್ನೇನ್ ದಿವ್ಯಾ, ಸ್ವಲ್ಪನೂ ಕರುಣೆ ಇಲ್ದಿರ ಮನುಷ್ಯ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಸಾಯೋ ತನಕ ಎಲ್ರೂ ಇದೇ ಕೊಂಪೆನಲ್ಲಿ ಇರಬೇಕು ಅನ್ನೋದು ಅವನ ಉದ್ದೇಶ ಅನ್ಸತ್ತೆ. ಬಾವಿಲಿರೋ ಕಪ್ಪೆ ಇದ್ದ ಹಾಗೆ ಇವನು ಇದನ್ನೇ ಪ್ರಪಂಚ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನಂತೂ ಹೊರಗಿನ ಪ್ರಪಂಚ ನೋಡಿಲ್ಲ. ನನ್ನ ಮಗನ್ನು ಇಲ್ಲೇ ಕೂರಿಸ್ಕೊಂಡ್ ಬಿಟ್ಟಿದ್ದಾನೆ. ಹೋಗ್ಲಿ ಬಿಡಿ ಅತ್ತೆ, ತಾತನ ಮೇಲೆ ಕೋಪ ಮಾಡ್ಕೊಂಡು ಏನು ಉಪಯೋಗ? ಅದು ಅಲ್ಲದೆ ಬೆಳಗ್ಗೆಯಿಂದ ನೀವೇನೂ ತಿಂದಿಲ್ಲ. ಹಸುವಿದ್ದಾಗ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಏನಾದ್ರೂ ತಿನ್ನಿ. ಈ ಮನೆಯಲ್ಲಿ ಏನಾದ್ರೂ ತಿಂದ್ರೆ ಮೈಗೆ ಹತ್ತುತ್ತಾ ದಿವ್ಯಾ? ಆ ಮನುಷ್ಯ ನನ್ನನ್ನು ಹೇಗೆ ಅನ್ಬಿಟ್ಟ ನೋಡು. ನಾನಿದ್ದಕ್ಕೆ ಅವ್ರ ಮಗ ಇಷ್ಟು ದೊಡ್ಡ ಸಾವುಕಾರ ಆಗಿರೋದು, ಅದನ್ನ ಮರ್ತು ಬಿಟ್ಟಿದ್ದಾನೆ. ನನ್ಗೇನ್ ಇಲ್ಲಿರ್ಬೇಕಾದ ಕರ್ಮ ಇಲ್ಲ. ಏನೋ ಮಗ ಸೊಸೆ ಇಲ್ಲಿದಾರಲ್ಲ ಅಂತ ಬಂದಿದ್ದೀನಿ. ಏನ್ ಮಾಡೋದತ್ತೆ, ಸೀನಿಯರ್ ಏನೋ ಒಂದು ಮಾತಂತಾರೆ. ಚಿಕ್ಕವರಾಗಿ ನಾವೇ ಅದನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ದೊಡ್ಡವರು ದೊಡ್ಡವ್ರ ತರ ನಡ್ಕೋಬೇಕು ದಿವ್ಯಾ. ಅಷ್ಟಕ್ಕೂ ನೀನ್ ಯಾಕೆ ಈ ಮುತ್ಕೊಂಡ್ ಸಹಿಸ್ಕೋಬೇಕು ಹೇಳು? ನೀನ್ ಇಲ್ಲಿ ಇರ್ಬೇಕಾದವಳೆ ಅಲ್ಲ. ನಿಜಾಮ ದಿವ್ಯಾ ಆಗ್ಲಿ ನಾನಾಗ್ಲಿ ಇಲ್ಲಿ ಇರ್ಬೇಕಾದವರೇ ಅಲ್ಲ. ಆದ್ರೆ ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡಿದ್ದ ತಪ್ಪಿಗೆ ಈ ವನವಾಸ ಅನುಭವಿಸ್ಬೇಕಾಗಿದ್ದೆ. ವಿಧಿ ಇಲ್ಲ. ಅದು ಹಾಗಲ್ಲ ಕಣೋ. ಅಮ್ಮ, ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ಆದಷ್ಟು ಬೇಗ ಈ ವನವಾಸನೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ನೀನ್ ಯೋಚನೆ ಮಾಡಬೇಡ. ಕರ್ಮ. ಯಾವಾಗಲೂ ಏನೋ ಯೋಚನೆಲಿರ್ತಾಳೆ, ಒಬ್ಳೇ ಇರ್ತಾಳೆ, ಬೇಜಾರಾಗಿರ್ತಾಳೆ. ಅವಳ ತಲೆಯಲ್ಲಿ ಏನು ಓಡ್ತಾ ಇದೆಯೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಕ್ಕ. ಮೊದಲು ಅವಳನ್ನ ಸತ್ಯನಿಂದ ದೂರ ಇರಕ್ಕೆ ಹೇಳು.
ಎಲ್ಲ ಸರಿ ಹೋಗುತ್ತೆ. ಈಗ ಸತ್ಯ ಏನ್ ಮಾಡದ್ಲಕ್ಕ? ಯಾಕೆ ಅಂದ್ರೆ ಈ ಥರ ತಿರುಗಿ ಬೀಳೋದು, ಕುಟುಂಬದ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದು ಆ ಹುಡುಗಿಗೊಬ್ಬಳಿಗೆ ಅಲ್ವಾ? ನೀನ್ ಬೇರೆ ಅವಳನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೀಯಾ. ಇನ್ನು ನಿನ್ನ ಮಗಳು ಅವಳ ಸಹವಾಸದಲ್ಲೇ ಇದ್ದಾಳೆ, ಅದಕ್ಕೆ ಇಷ್ಟು ಅತಿಯಾಗಿ ಆಡ್ತಾ ಇರೋದು. ಅಲ್ಲ ಅಕ್ಕ, ಮಾತು ಸಾಕು ಊರ್ಮಿಳಾ. ನಾನು ಅವತ್ತು ಹೇಳಿದ್ರ ಬಗ್ಗೆ ಲಕ್ಷ್ಮಣನ ಹತ್ರ ಮಾತಾಡಿದ್ಯಾ? ಯಾವ ವಿಷಯ ಅಕ್ಕ? ಇವಳು ಮದುವೆ ವಿಷಯ ಕಣೆ. ಆದಷ್ಟು ಬೇಗ ಮದುವೆ ಮಾಡಿ ಕಳ್ಸೋಣ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋದು ಅಂದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡು ಹಾಗೆ. ಹುಷಾರಾಗಿರ್ಬೇಕು. ಕಾರ್ತಿಕ್ ಕಾರ್ತಿಕ್ ಎಷ್ಟು ಕೂಗಿದ್ರು ಕೇಳೋದಿಲ್ಲ, ಮೊಬೈಲಲ್ಲಿ ಮುಳುಗಿರ್ತಾನೆ. ಸತ್ಯ, ಫೋನ್ ಯಾಕೆ ಕಿತ್ಕೊಂಡೆ? ಯಾಕಂದ್ರೆ ನಿನ್ಗೆ ಎಷ್ಟು ಕೂಗಿದ್ರು ಕೇಳಲ್ವಲ್ಲ, ಅದಕ್ಕೆ. ಕೊಡಿಲ್. ಏನಿನ್ ಪ್ರಾಬ್ಲಮ್? ನನ್ನ ಪಾಡಿಗೆ ನಾನು ಫೋನಲ್ಲಿ ಗೇಮ್ ಮಾಡ್ಕೊಂಡು ಕೂತಿದ್ರೆ ಕಾಲ್ ಕೆರ್ಕೊಂಡು ಜಗ್ಲಕ್ ಬರ್ತೀಯಲ್ಲ. ಏನು ಹರ್ಕೆ ಗಿರ್ಕೆ ಹೊತ್ಕೊಂಡಿದ್ಯಾ? ವರ್ಷದ 365 ದಿನಾನು ನನ್ನ ಜೊತೆ ಜಗಳ ಆಡ್ಬೇಕು ಅಂತ? ಸದ್ಯ ನಿನ್ ಪುಣ್ಯ. ಆ ತರದ ಹರಕೆ ಏನು ನಾನು ಕಟ್ಕೊಂಡಿದ್ದಿದ್ರೆ ಯಪ್ಪ ದೇವ್ರೆ, ಇವಾಗ್ಲೇ ನೀನ್ ಟಾರ್ಚರ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೂ ನೀನ್ ಹರ್ಕೆ ಗಿರ್ಕೆ ಹೊತ್ಕೊಂಡಿದ್ರೆ. ಅದನ್ನೆಲ್ಲ ಬಿಡು, ಊಟಕ್ಕೆ ಯಾಕೆ ಬಂದಿಲ್ಲ? ಹಸಿರ್ಲಿಲ್ಲ. ಸುಳ್ಳು, ಬರೀ ಸುಳ್ಳು ಹೇಳ್ತಿದ್ದಾನೆ. ಎಲ್ರು ಮುಂದೆ ಬಂದ್ರೆ ಎಲ್ರು ಬರ್ತಡೇ ಬಗ್ಗೆ ಮಾತಾಡ್ತಾರೆ, ವಿಶ್ ಮಾಡ್ಬೇಕಾಗತ್ತೆ ಅಂತ ಬಂದಿಲ್ಲ. ನನಗೆ ಗೊತ್ತಾಯ್ತು. ಮನ್ಸಲ್ಲಿ ಯಾಕೆ ಬೈತಾ ಇದ್ಯಾ? ಹೇಗಿದ್ರು ನೀನ್ ಸ್ಟ್ರೇಟ್ ಫಾರ್ವರ್ಡ್ ಅಲ್ಲಮ್ಮ, ನನ್ ಮುಖದ ಮೇಲೆ ಬೈಯೇ, ಪರವಾಗಿಲ್ಲ. ನಿನ್ನನ್ ಬೈದು ನಾನ್ ಯಾಕೆ ಬಾಯಿ ನೋಯಿಸ್ಕೊಳ್ಳಿ? ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನೀನಂತೂ ಸುಧಾರ್ಸಲ್ಲ. ಏನ್ ಸುಧಾರ್ಸ್ಕೊಬೇಕು? ತುಂಬಾ ವಿಚಾರ ಇದೆ, ಹೇಳು, ಕೇಳಿಸ್ಕೋಣ, ಚೆನ್ನಾಗಿರುತ್ತೆ. ಬೇಡಪ್ಪ, ನಿಂಗೆ ಹೇಳಿದ್ರು ಬಿಟ್ರು ಎಲ್ಲ ಒಂದೇ. ನೀನಂತೂ ಕಲ್ಲಿನ ತರ ಇರ್ತೀಯ, ಬೋರ್ಗಲ್ ಮೇಲೆ ಮಳೆ ಸುರಿದಂಗೆ, ಪ್ರಯೋಜನನೇ ಇಲ್ಲ. ಯಪ್ಪ ದೇವ್ರೆ, ಊಟಕ್ಕೆ ಬಂದಿಲ್ಲ ಅನ್ನೋ ಚಿಕ್ಕ ವಿಷಯಕ್ಕೆ ಏನೇನೋ ಕನೆಕ್ಟ್ ಮಾಡ್ಕೊಂಡು ಯಾಕೆ ಇಷ್ಟು ದೊಡ್ಡ ಇಶ್ಯೂ ಮಾಡ್ತಾ ಇದ್ಯಾ? ಊಟಕ್ಕೆ ಎಲ್ರು ಒಟ್ಟಿಗೆ ಕೂತಾಗ ಮನೇಲಿ ಏನ್ ನಡೀತಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ, ಅದನ್ನು ತಪ್ಪಿಸ್ಕೊಂಡಿಯಲ್ಲ ನೀನು. ಹಲೋ, ಅಷ್ಟೊಂದು ಇಂಪಾರ್ಟೆಂಟ್ ವಿಷಯ ಆದ್ರೆ ಅಪ್ಪನೋ ಅಮ್ಮನೋ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಯಾರೋ ಒಬ್ರು ನನ್ಗೆ ಹೇಳ್ತಾರೆ, ನನ್ಗೆ ಎಲ್ಲ ಗೊತ್ತಾಗುತ್ತೆ. ನೀನ್ ತಲೆ ಕೆಡ್ಸ್ಕೋಬೇಡ. ಆದ್ರೆ ನನ್ ಬರ್ತಡೇ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ ಅಲ್ವಾ? ಅಥವಾ ಅದ್ ನಿನಗೆ ಇಂಪಾರ್ಟೆಂಟೇ ಅಲ್ವಾ? ಏನ್ ಹೇಳ್ಬೇಕು ಅಂತ ಇದೆಯೋ ನೇರವಾಗಿ ಹೇಳು. ಆಯ್ತು ಬಿಡಪ್ಪ, ನನ್ಗಂತೂ ವಿಧಿ ಇಲ್ಲ, ಎಲ್ಲ ಬಾಯ್ ಬಿಟ್ಟು ಹೇಳಿ ಸಾಯ್ತೀನಿ. ನೋಡು, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇವತ್ತು ಒಂದ್ ನಿಮಿಷ, ನಂಗೆ ಒಂದು ಅರ್ಜೆಂಟ್ ಕಾಲ್ ಇದೆ, ನಾನು ಆಚೆ ಹೋಗಿ ಮಾತಾಡ್ತೀನಿ. ಆಚೆ ಯಾಕೆ? ಇಲ್ಲೇ ಮಾತಾಡು. ಇಲ್ಲೆಲ್ಲ ಮಾತಾಡಕ್ ಆಗಲ್ಲ, ಪ್ರೈವೇಟ್ ಕಾಲು. ನನ್ನ ಲೈಫ್ ಬರ್ಬಾದಾಗೋವರೆಗೂ ನಿಂಗೆ ಸಮಾಧಾನ ಇಲ್ಲ ಅಲ್ವಾ? ಏನಕ್ಕೆ ಪದೇ ಪದೇ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ಯಾ? ಯಾಕೆ ನೀವು ನನ್ನ ಕಾಲ್ನ ಪಿಕ್ ಮಾಡಲ್ಲ? ಯಾರಾದರೂ ಕಾಲ್ ಪಿಕ್ ಮಾಡ್ತಿಲ್ಲ ಅಂದರೆ ಅವ್ರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ. ಅದನ್ನು ತಿಳ್ಕೊಬೇಕಲ್ವಾ? ತಲೆ ಇಲ್ವಾ ನಿನಗೆ? ತಲೆ ಇಲ್ಲದೆ ಇರೋದಕ್ಕೆ ಅಲ್ವಾ ನಿಮ್ಮನ್ನು ಪ್ರೀತಿ ಮಾಡಿದ್ದು. ಸದ್ಯ ಇವಾಗಾದರೂ ಗೊತ್ತಾಯ್ತಲ್ಲ, ಇನ್ನಾದರೂ ಫೋನ್ ಮಾಡಿ ಮಾಡಿ ತಲೆ ತಿನ್ಬೇಡ. ಖಂಡಿತ ಮಾಡಲ್ಲ. ಅದನ್ನು ಹೇಳಕ್ಕೆ ಸರ್ ನಾನು ನಿಮಗೆ ಫೋನ್ ಮಾಡಿದ್ದು. ಬಹುಶಃ ಇದೇ ನನ್ನ ಕೊನೆ ಕಾಲ್. ಏನು? ನಾಳೆಯಿಂದ ನೀವು ಟ್ಯೂಷನ್ಗೆ ಬರಬೇಡಿ ಸರ್. ಯಾಕೆ? ನೋಡು, ಪರ್ಸ್ನಲ್ ಲೈಫ್ನ ಸ್ಟಡೀಸ್ನ ಮಿಕ್ಸಪ್ ಮಾಡಬೇಡ. ಅದೇ ಬೇರೆ ಇದೇ ಬೇರೆ. ನನಗೆಲ್ಲ ಒಂದೇ ಸರ್. ನೀವೇ ಹೇಳಿದ್ರಲ್ಲ, ನಾನು ಉದ್ಧಾರ ಆಗೋ ಹುಡುಗಿ ಅಲ್ಲ, ಈ ಪ್ರಪಂಚನ ನೋಡೇ ಇಲ್ಲ ಅಂತ. ಇಂಥವಳಿಗೆ ಟ್ಯೂಷನ್ ಮಾಡಿ ನಿಮ್ಮ ಟೈಮ್ ಯಾಕೆ ನೀವೇ ಹಾಳು ಮಾಡ್ಕೋತೀರಾ? ನಾಳೆಯಿಂದ ನನಗೆ ನಿಮ್ಮ ಟ್ಯೂಷನ್ ಬೇಡ ಸರ್. ನಾನು ಹೇಳಿದ್ದು ನಮ್ಮಿಬ್ರು ಸಂಬಂಧ ಆಗ್ಬರಲ್ಲ, ಪ್ರೀತಿ ಗೀತೆ ಎಲ್ಲ ನಮ್ಮಿಬ್ರು ಮಧ್ಯ ಬೇಡ ಅನ್ನೋ ವಿಷಯಕ್ಕೆ. ವಿದ್ಯೆಗೆ ಅದು ಅನ್ವಯಿಸಲ್ಲ ರೀತು. ನೀವೇ ಹೇಳ್ದಂಗೆ ನಂಗೆ ಅಷ್ಟೊಂದು ಲೆಕ್ಕಾಚಾರ ಎಲ್ಲ ಗೊತ್ತಾಗಲ್ಲ ಸರ್. ನೋಡ್ರಿತು, ನೀನು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ ಅಂತ ನಿಮ್ಮ ಮನೆಯವ್ರಿಗೆ ಆಸೆ, ಅದಕ್ಕೆ ಅಲ್ವಾ ಟ್ಯೂಷನ್ಗೆ ಸೇರಿಸಿದ್ದು. ನೀನು ನೋಡಿದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ಇಷ್ಟು ಎಮೋಷ್ನಲ್ ಆಗಿ ನಿರ್ಧಾರ ತಗೊಂಡ್ರೆ ಹೆಂಗೆ? ನಿನಗೊಳ್ಳೆ ಮಾರ್ಕ್ಸ್ ಬರೋ ಥರ ಮಾಡ್ತೀನಿ ಅಂತ ಸತ್ತಿಂಗ್ ಪ್ರಾಮಿಸ್ ಮಾಡಿದ್ದೀನಿ.
ಅರ್ಥ ಮಾಡ್ಕೋ ರೀತು. ನಿನ್ನ ಸ್ಟಡೀಸು ನನ್ನ ಜವಾಬ್ದಾರಿ ರೀತು. ನನ್ನ ಜವಾಬ್ದಾರಿ ನಿಮಗೆ ಬೇಕಿಲ್ಲ, ನಂದನ್ನು ನಾನು ನೋಡ್ಕೋತೀನಿ. ರಿತು ಸರಿಯಾಗಿ ಯೋಚನೆ ಮಾಡಿದ್ಯಾ? ಹೌದು, ಆದರೆ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ ಸರ್. ಪ್ರಪಂಚನೇ ನೋಡದೆ ಇರೋಳು ಒಬ್ಬರನ್ನ ಪ್ರೀತಿ ಮಾಡಿ ತನ್ನ ಪ್ರಪಂಚ ಅವರೇ ಅಂತ ಹೇಳಿದ್ರೆ ಅವಳಿಗೆ ಅವ್ರಿಗೆಲ್ಲ ಆಗಿರ್ತಾರೆ. ಪ್ರಪಂಚನ ಲೆಕ್ಕಾಚಾರದ ಕಣ್ಣಲ್ಲಿ ನೋಡೋರ್ಗೆ ಅವಳ ಪ್ರಪಂಚ ಯಾವತ್ತೂ ಅರ್ಥ ಆಗೋದಿಲ್ಲ. ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪರಪಂಚ ನೀನೇ ನನ್ನ ಪರಪಂಚ ನೀನೇ ನೀನೇ ಎಲ್ಲ ಬೇರೇನಿಲ್ಲ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಪ್ರಾಣ ನೀನೇ ತ್ರಾಣ ನೀನೇ ಪರಪಂಚ ನೀನೇ ನನ್ನ ಪರಪಂಚ ನೀನೇ ಕತ್ತಿ ಬೀಸಿದ್ರೆ ಸಿಕ್ಕೆ ಇಲ್ಲತೆ ಸ್ವಲ್ಪ ಕಷ್ಟ ಇದೆ, ಆದರೆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. 6 ಹೆತ್ತೋಳಿಗೆ 3 ಹೆತ್ತೋಳು ಹೇಳೋಕ್ ಬಂದ್ಲಂತೆ. ಹಾಗಾಯ್ತು ಕಣೆ ನಿನ್ ಕತೆ. ನಿಮ್ಮಿಬ್ರು ನೋಡಿದ್ರೆ ಗೊತ್ತಾಗುತ್ತೆ ನೀವಿಬ್ರು ಗಂಡ ಹೆಂಡ್ತಿರ್ತಾರ ಇಲ್ಲ ಅಂತ. ಯಾಕತೆ ಅನುಮಾನ? ಗಂಡ ಹೆಂಡತಿ ಅಂದ್ರೆ ಹೇಗಿರ್ತಾರೆ ಹೇಳು? ಅದರಲ್ಲೂ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಅಂದ್ರೆ ಹೇಗಿರ್ತಾರೆ ಅಂತ ನೀನು ನಂಗೆ ಹೇಳ್ಕೊಡ್ಬೇಡ ದಿವ್ಯಾ. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ಆ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ ನನಗೆ. ಹಾಗೇನಿಲ್ಲ ಅತ್ತೆ, ನಾವು ಸುಖವಾಗಿ ಸಂಸಾರ ಮಾಡ್ತಾ ಇದ್ದೀವಿ. ನಂಗೆ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತಾ ಇದೆಯಾ ದಿವ್ಯಾ? ನಿಮ್ಮ ಸಂಸಾರದ ಗುಟ್ಟು ರಟ್ಟಾಗಬಾರ್ದು ಅಂತ ನೀನು ಪ್ರಯತ್ನ ಪಡ್ತಾ ಇರಬಹುದು, ಆದರೆ ನನ್ನ ಬಾಲನ್ ತಾಯಿ, ನನಗೆಲ್ಲ ಅರ್ಥ ಆಗತ್ತೆ.
ಅದು ಹಾಗಲ್ಲ ಅತ್ತೆ, ನೀವಿದ್ದೀರಾ, ತಾತ ಇದ್ದಾರೆ, ನಿಮ್ಗಳ ಮುಂದೆ ಆ ರೀತಿ ಇರೋದು ಚೆನ್ನಾಗಿ ಅನ್ಸಲ್ಲ, ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀವಿ ಅಷ್ಟೇ. ಇದನ್ನ ನಾನು ನಂಬೇಕಾ? ನೋಡು ದಿವ್ಯಾ, ನಿಂಗೆ ಈ ಹಳ್ಳಿಯಿಂದ ಮುಕ್ತಿ ಸಿಗ್ಬೇಕೋ ಬೇಡವೋ? ಸಿಗ್ಬೇಕು ಅತ್ತೆ. ಹಾಗಿದ್ರೆ ನಾನು ಹೇಳ್ದಂಗೆ ಕೇಳಬೇಕು. ನೀನು ಈ ಪರೀಕ್ಷೆನಲ್ಲಿ ಗೆಲ್ಲಬೇಕು ಅಂತಂದ್ರೆ ಆದಷ್ಟು ಬೇಗ ನೀನೊಂದು ಒಳ್ಳೆ ಸುದ್ದಿ ಕೊಡಬೇಕು. ಅಂದರೆ ನನಗೆ ನಿಮ್ಮ ಮಾವಂಗೆ ನೀನು ಪ್ರಮೋಷನ್ ಕೊಡಬೇಕು ದಿವ್ಯಾ. ಆಗಲೇ ನಿಮ್ಮ ಮಾವನ ಮನ್ಸು ಕರ್ಬೋದು. ಅತ್ತೆ, ನನಗೆ ಅರ್ಥ ಆಗ್ತಿಲ್ಲ. ದಡ್ಡಿ, ಅಷ್ಟು ಅರ್ಥ ಆಗ್ಲಿಲ್ವಾ? ನಿಂಗೂ ಬಾಲಂಗೂ ಮಗು ಆಗ್ಬೇಕು ಕಣೆ. ನಮಗೆ ಮಕ್ಕಳ ಮೇಲಿನ ಪ್ರೀತಿಗಿಂತ ಮೊಮ್ಮಕ್ಕಳ ಮೇಲಿನ ಮಮಕಾರನೇ ಜಾಸ್ತಿ. ಆದಷ್ಟು ಬೇಗ ನೀನ್ ಪ್ರೆಗ್ನೆಂಟ್ ಅನ್ನೋ ಸುದ್ದಿನ ನಮ್ಗೆಲ್ಲರಿಗೂ ಕೊಡು. ಆಮೇಲೆ ನೋಡು ನಿನ್ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಅವ್ರಿಗೂ ಮಾಡ್ತೀನಿ. ಆದರೆ ಒಂದು ಹೆಣ್ಣು ಸಮಾಜದಲ್ಲಿ ತನ್ನ ಕಾಲ ಮೇಲೆ ಗಟ್ಟಿಯಾಗಿ ಹೇಗೆ ನಿಲ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟವ್ರು ನೀವು. ಅದೇ ದಾರಿಲಿ ನಾನು ನಡಿಬೇಕು ಅಂತ ಇದ್ದೀನಿ. ರಿತು, ಏನ್ ಹೇಳ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕೆಲ್ಸಕ್ಕ? ಯಾಕೆ? ಮತ್ತೆ ನೀನು ಓದು? ಕೆಲಸ ಓದು ಎರಡು ಒಟ್ಟಿಗೆ ಮಾಡ್ತೀನಿ. ಅದಕ್ಕೆ ಹೌದಾ? ನಿಮ್ಮ ಅಣ್ಣನೂ ಕಂಪ್ನಿಗೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ನೀನು ಹೋಗ್ತೀಯ ಅಂದ್ರೆ ಇಬ್ರು ಒಟ್ಟಿಗೆ ಕೆಲಸ ಮಾಡ್ಬೋದು. ಇಲ್ಲ ಅತ್ಗೆ, ನಾನು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಲ್ಲ. ನನಗೆ ನಮ್ಮ ಮನೆಯವ್ರ ನೆರಳು ಬೇಡ. ನಾನು ಸ್ವತಂತ್ರವಾಗಿ ಸಮಾಜದ ಒಳಗೆ ಎಲ್ಲರ ಜೊತೆ ಬೆರೆಯೋ ಥರದ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಕಂಪ್ನಿಯಲ್ಲೇ ಸೇರ್ಕೊಂಡ್ರು ಜನರ ಜೊತೆ ಬೆರಿಬೋದಲ್ವಾ? ಇಲ್ಲ ಅತ್ಗೆ, ನಮ್ಮ ಕಂಪ್ನಿನಲ್ಲೇ ಸೇರ್ಕೊಂಡ್ರೆ ನಾನು ಲಕ್ಷ್ಮಣ್ ರಾಯರು ಮಗಳಂತ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ. ಅದು ನನಗೆ ಬೇಡ. ನನಗೆ ನಾನೇ ಪ್ರಪಂಚ ನೋಡಬೇಕು, ಕಲ್ತ್ಕೋಬೇಕು. ಅಲ್ಲ ರೀತು, ಈಗ ನಿನಗೆ ಯಾರು ಕೆಲಸ ಕೊಡ್ತಾರೆ? ನನಗೆ ಪ್ರೆಸ್ಟೀಜ್ ಇಶ್ಯೂ ಇಲ್ಲ ಅತ್ಗೆ. ನನ್ಗೆ ಇಂಥದ್ದೇ ಜಾಬ್ ಆಗಬೇಕು ಅಂತ ಇಲ್ಲ. ಸಿಂಪಲ್ ಆಗಿ ಯಾವುದೇ ಜಾಬ್ ಕೊಟ್ಟರು ಖುಷಿಯಿಂದ ಮಾಡ್ತೀನಿ. ನನಗೆ ನಾಲೆಜ್ ಬೇಕು, ಪ್ರಪಂಚದ ಜ್ಞಾನ ಬೇಕು. ಇದನ್ನ ಹೇಳೋದಕ್ಕೆ ಸುಲಭ ರೀತು, ಆದರೆ ಅನುಭವಿಸೋದು ಕಷ್ಟ. ನೀನಿನ್ನೂ ಚಿಕ್ಕವಳು, ಪ್ರಪಂಚ ಜ್ಞಾನ ಪಡೆಯೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ. ನೀನು ಸುಮ್ಮನೆ ಓದೋದನ್ನ ನೋಡು. ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ಕೆಲಸನ ಶುರು ಮಾಡಿಲ್ವಾ? ಅನುಭವನ ಪಡ್ಕೊಂಡಿಲ್ವಾ? ಪ್ರಪಂಚ ನೋಡಿಲ್ವಾ? ನನಗೆ ಮಾತ್ರ ಯಾಕೆ ಈ ಕನ್ಸೆಷನ್? ಅದು ಹಾಗಲ್ಲ ರೀತು, ನೀನು ತುಂಬ ಸೂಕ್ಷ್ಮ. ಹಾಗೂ ಅಲ್ಲ ಹೀಗೂ ಅಲ್ಲ ಅತ್ಗೆ, ನಾನು ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನನಗೆ ನಿಮ್ಮ ಫುಲ್ ಸಪೋರ್ಟ್ ಬೇಕು ಅಷ್ಟೇ. ನನ್ನ ಸಪೋರ್ಟು? ಅಲ್ಲ, ನಿನ್ನ ಮನೇಲಿ ಹೇಳಿದ್ಯಾ? ಚಿಕ್ಕತ್ತೆ ಚಿಕ್ಕ ಮಾವನಿಗೆ ಗೊತ್ತಾ? ಅವ್ರೇನಂದ್ರು? ಯಾರಿಗೂ ಹೇಳಿಲ್ಲ ಅತ್ಗೆ. ಯಾರಿಗಾರು ಹೇಳಿದ್ರೆ ಯಾರು ಕೇಳೋದು ಇಲ್ಲ. ಜಾಬ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಅವ್ರು ಬೇಡ ಅಂತಾರೆ ಅಂತ ಗೊತ್ತಿದ ಮೇಲೂ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋ ಹಠ ಯಾಕೆ ಇತ್ತು? ಅದಕ್ಕೆ ಪ್ಲೀಸ್, ನಿನ್ ಪೌರುಷ ಬರೀ ನನ್ ಮುಂದೆ ಬೇಡ ಸತ್ಯ, ಹೇಳ್ತಿದ್ದೀನಿ, ಕಿಂಡಲ್ ಮಾಡಬೇಡ. ನಾನ್ ಸುಮ್ಮನಿದ್ದೀನಿ ನನ್ನ ಮಾತ್ರಕ್ಕೆ, ನನ್ನ ಕೈಲಿ ಆಗಲ್ಲ ಅಂತ ಅಲ್ಲ. ಸಿಂಹ 2 ಹೆಜ್ಜೆ ಹಿಂದೆ ಇಡ್ತಾ ಇದೆ ಅಂದ್ರೆ ಅದು ಸೋತ್ ಓಡ್ತಾ ಇದೆ ಅಂತ ಅಲ್ಲ, ಅದು ಬೇಟೆಗೆ ಸಿದ್ಧ ಆಗಿದೆ ಅಂತ ಅರ್ಥ.
ಹೊಡ್ದೆ? ನನ್ನ ಲೈಫಲ್ಲಿ ನಾನು ಹೊಡೆದಾಡೋ ಬಡ್ದಾಡೋ ಸಿಚುವೇಶನ್ ನನ್ಗಿನ್ನೂ ಬಂದಿಲ್ಲ. ಯಾಕಂದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಕ್ಕೆ ನಾನ್ ನೀನಲ್ವಲ್ಲ. ನನ್ಗೂ ನಿಂತರ ಟೈಮ್ ಬಂದ್ರೆ ನಾನು ರೌಡಿಗಳನ್ನ ಚಿಚ್ಚಾಗ್ತಾ ಇದ್ದೆ. ಓ ಹೌದಾ, ನೀನ್ ಫೈಟು ಮಾಡ್ತೀಯಾ? ಡೌಟೇ ಬೇಡ, ನಾವು ಬ್ಲ್ಯಾಕ್ ಶರ್ಟೆ ಬ್ಲ್ಯಾಕ್ ಬೆಲ್ಟ್ ಅಂದೆ, ನೀನೇನ್ ಕೇಳಿಸ್ಕೊಂಡೆ? ಸರಿ, ಹಾಗಿದ್ರೆ ಇನ್ ಯಾವತ್ತಾದ್ರೂ ಲೈಫಲ್ಲಿ ಅಂತ ಸಂದರ್ಭ ಬಂದ್ರೆ ನಾನ್ ನಿನ್ನನ್ನೇ ಮುಂದೆ ಬಿಟ್ಬಿಡ್ತೀನಿ. ಅದ್ ಏನ್ ಮಾಡ್ತೀಯ ನೋಡೋಣ. ಯಾವತ್ತೋ ಏನೋ, ನಾನ್ ಇವತ್ತೇ ರೆಡಿ. ನೀನ್ ಏನ್ ನನ್ ಮುಂದೆ ಬಿಡೋದು? ನಾನೇ ನಿನ್ನ ಹಿಂದೆ ನಿಂತ್ಕೊಂತ ಹೇಳಿ ನಾನೇ ನಿನ್ಗೆ ಹೇಳ್ತೀನಿ. ಈಗ ಯಾಕೆ ನಗು? ಏನಿಲ್ಲ ಅಂತ ಸಂದರ್ಭ ಬರ್ದೇ ಇರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಆದ್ರೆ ನಾನು ಅಂತ ಸಂದರ್ಭ ಬರ್ಲಿ ಅಂತಾನೆ ಅಪ್ಲಿಕೇಶನ್ ಆಗಕ್ಕೆ ರೆಡಿ ಆಗಿರೋದು. ಕರೆಕ್ಟ್ ಟೈಮಿಗೆ ಸಿಗ್ನೇಚರ್ಗೆ ಲಿಸ್ಟ್ ಕೊಟ್ಟು ನಾನು ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್ ಮೇಡಮ್, ಬಟ್ ನೀವು ಹೇಳೋ ಕೆಲಸಗಳು ಸ್ವಲ್ಪ ರಿಸ್ಕಿ, ಅದಕ್ಕೆ ಸ್ವಲ್ಪ ಭಯ. ಡೋಂಟ್ ವರಿ, ನಾನಿದ್ದೀನಲ್ಲ. ಬೈ ದ ವೇ, ಈಗ ನನಗೆ ನಿಮ್ಮಿಂದ ಮತ್ತೊಂದು ಕೆಲಸ ಆಗಬೇಕಾಗಿದೆ. ಮೇಡಮ್, ಮತ್ತೆ ಕೆಲಸ ಅಂದರೆ ಅವತ್ತೇನೋ ಲಕ್ಷ್ಮಣ ಸರ್ ಡೆಲ್ಲಿಲಿ ಇದ್ದಿದ್ದಕ್ಕೆ ಕೆಲಸ ಈಸಿ ಆಗೋಯ್ತು. ಆದರೆ ಇವತ್ತವರು ಬರ್ತಿದ್ದಾರೆ. ಅವ್ರು ಕಣ್ಣು ತಪ್ಪಿಸಿ ಕೆಲಸ ಮಾಡೋದು ಕಷ್ಟ. ಕಷ್ಟದ ಕೆಲಸ ಮಾಡಿನೇ ಅಲ್ವಾ ಇವತ್ತು ನೀವು GM ಆಗಿರೋದು. ಅದು ಅಲ್ಲದೆ ದಿಸ್ ಇಸ್ ನಾಟ್ ವೆರಿ ಡಿಫಿಕಲ್ಟ್. ಕಾರ್ತಿಕ್ ನಾಳೆಯಿಂದ ಆಫೀಸಿಗೆ ಒಬ್ಬ ಸಾಮಾನ್ಯ ಎಂಪ್ಲಾಯಿ ಆಗಿ ಬರ್ತಾ ಇದ್ದಾನೆ. ಮೇಡಮ್, ಏನು ಹೇಳ್ತಾ ಇದ್ದೀರಾ? ಎಸ್, ಯು ಹರ್ಡ್ ಇಟ್ ರೈಟ್. ಅವನು ಎಲ್ಲರ ಥರ ಒಬ್ಬ ಸಾಮಾನ್ಯ ಎಂಪ್ಲಾಯಿ ಆಗಿ ಈ ಕಂಪನಿಗೆ ಜಾಯ್ನ್ ಆಗ್ತಾ ಇದ್ದಾನೆ. ಮೇಕ್ ಶ್ಯೂರ್ ಅವನು ಲಾಜಿಸ್ಟಿಕ್ಸಲ್ಲಿ ನನ್ನ ಅಂಡರೇ ಜಾಯ್ನ್ ಆಗಬೇಕು. ಓಕೆ ಮೇಡಮ್. HR ಹತ್ರ ಸ್ಟಾಫ್ ಶಾರ್ಟೇಜ್ ಇದೆ ಅಂತ ಇವತ್ತೇ ಮಾತಾಡಿ. ನಿಮಗೆ ಸೇರಬೇಕಾಗಿರೋದು ಸೇರುತ್ತೆ. ಓಕೆ ಮೇಡಮ್, ಥ್ಯಾಂಕ್ಸ್. ನೋಡ್ರು ಫಿಗರ್ನ, ಫುಲ್ ಮಾಡಲ್ ಆಗಿದ್ದಾಳೆ. ಮಗ, ಸೀರೆ ಮೇಲೆ ಬಾಯಿ ಕಟ್ಟು, ಸಕ್ಕತ್ತಾಗವಳೆ. ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೆ ಕಂಡ್ರು ಅವಾಗ ದೇವಸ್ಥಾನಕ್ಕೆ ಬರ್ತಾ ಇರ್ಬೇಕು ಅಂತ ಹೇಳೋದು. ಫಿಗರ್ಸ್ಗಳು ನೋಡಕ್ ಮಸ್ತಾಗಿರ್ತದೆ. ದಿವ್ಯಾ, ದಿವ್ಯಾ ಕೊಡು ಕೈ. ದಿವ್ಯಾ 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 ಐ ಲವ್ ಯು. ದಿವ್ಯಾ 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 ಐ ಲವ್ ಯು. ಐ ಲವ್ ಯು. ದಿವ್ಯಾ, ತೆಪ್ಪಗಿರಕ್ಕೆ ಏನ್ ತಗೋತಿಯಾ? ನಿನ್ನೆ ತಗೋತೀನಿ ಬೇಬಿ. ಸೈಲೆಂಟ್ ಆಗಿದ್ರೆ ಸರಿ, ನನ್ ಕೆಣಕ್ ಬೇಡ. ನನ್ ಕೋಪ ಬಂದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾಕೆ ದಿವ್ಯಾ ಹಿಂಗ್ ಮಾತಾಡ್ತೀಯಾ? ಯಾಕೆ ಹಿಂಗ್ ಮೆಂಟಲ್ ತರ ಆಡ್ತಾ ಇದ್ಯಾ? ಹುಚ್ಚನಾಯಿ ಕಚ್ಚಿದ್ಯಾ? ನಾನು ನನ್ನ ಪ್ರೀತಿನ ನಿನಗೆ ತೋರಿಸ್ತಾ ಇದ್ದೀನಿ ಅಷ್ಟ. ದಿವ್ಯಾ, ನಿನ್ ಪ್ರೀತಿಗ್ ಬೆಂಕಿ ಬಿತ್ತು. ದಂಡಿ ಕೆಲ್ಸ ಇದೆ. ಪ್ರೀತಿ ಅಂತ ಪ್ರೀತಿ ಹೋಗತ್ಲಾಗೆ. ದಿವ್ಯಾ ರೇಗ್ ಬೇಡ ಪ್ಲೀಸ್. ನನಗೆ ಗೊತ್ತು ನಿನಗೆ ಎಷ್ಟು
ಕಷ್ಟ ಇದೆ ಅಂತ ನನಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದೀಯ. ಆದ್ರೆ ಏನ್ ಮಾಡೋದು, ಸಿಚುವೇಶನ್ ಹಂಗಿದೆ. ಈ ಹಳ್ಳಿಲಿ ನಿನ್ನ ಸುಖವಾಗಿ ನೋಡ್ಕೊಳಕ್ಕೆ ನನ್ನ ಹತ್ರ ಏನೂ ಇಲ್ಲ. ನನ್ನ ಪ್ರೀತಿ ಒಂದು ಬಿಟ್ಟು ಇದರಲ್ಲೂ ಕಂಜೂಸ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಬೇಬಿ. ನಿನ್ ಪ್ರೀತಿಲಿ ಒಂದ್ ಕಾಳು ಅಕ್ಕಿ ಕೂಡ ಬೇಯಲ್ಲ. ಮೈ ಬಗ್ಸಿ ಕೆಲಸ ಮಾಡ್ತಾ ಇರೋಳು ನಾನು, ನೀನು ಉಂಡಾಡಿ ಗುಂಡನ್ ತರ ಅಲ್ಕೊಂಡು ಫ್ಲರ್ಟ್ ಮಾಡ್ಕೊಂಡು ಬಿದ್ದಿರು. ಫ್ಲರ್ಟ್ ಮಾಡಿದ್ರೆ ನನ್ನ ಹೆಂಡತಿ ಹತ್ರ ತಾನೆ ಅಲ್ವಾ ಚಿನ್ನ? ಚಿನ್ನ ಗಿನ್ನ ಅಂದ್ರೆ ಸೌದೆ ತಗೊಂಡು ಹೊಡಿತೀನಿ. ಏನ್ ಮಾಡಿದ್ರು ಬೈತಿಯಪ್ಪ. ಮತ್ತೆ ಹೇಗೆ ನನ್ನ ಪ್ರೀತಿನ ತೋರಿಸೋದು? ಆಂಜನೇಯ ಏನಾದ್ರು ಆಗಿದ್ರೆ ನಾನು ಎದೆ ಬಗ್ಗು ತೋರಿಸ್ಬಿಡ್ತಾ ಇದ್ದೆ. ಛೀ, ನಿನಗೆ ಅಷ್ಟೊಂದು ಪ್ರೀತಿ ತೋರಿಸ್ಬೇಕು ಅಂತಿದ್ರೆ ಮೈ ಬಗ್ಸಿ ದುಡಿ. ನಿನ್ ಮ್ಯಾನ್ಷನಿಗೆ ಕರ್ಕೊಂಡು ಹೋಗಿ ಪ್ರೀತಿಯಿಂದ ನೋಡ್ಕೊ. ಅದು ಆಗಿಲ್ಲ ಅಂದ್ರೆ ಈ ಕಿತ್ತೋಗಿರೋ ಮನೆ ಕೆಲಸದಲ್ಲಿ ಸಹಾಯ ಮಾಡು.